ಮೇಲೆ ಕೈ ಮಾಡಿದೆಯಲ್ಲ ಅವತ್ತು ಎಂದು ಈ ದಟ್ಟಡವಿಯಲ್ಲಿ ನಿನ್ನ ಮೈಯನ್ನು ನೋಡಿದ್ರೆ ನನಗೆ ಮೈ ಸುಖವನ್ನು ಅನುಭವಿಸಬೇಕೆಂದು ಆಸೆ ಆಗ್ತಾ ಇದೆ. ನೋಡೋಣ, ಈಗಾಗಲೇ ಜೀವನದಲ್ಲಿ ನೊಂದು ಬೆಂದು ನರಳಾಡ್ತಿದ್ದೀನಿ. ನಿನ್ನ ತಂಗಿ ಅಂತ ತಿಳಿದುಕೊಳ್ಳೋಣ. ಇಂಥ ಸಂಕಟ ಸಮಯದಲ್ಲಿ ನೀನು ನಮ್ಮನ್ನು ಕಾಡಲು ಬರಬೇಡ. ದಯಮಾಡಿ ಇಲ್ಲಿಂದ ಹೊರಟೋಗು. ಅಣ್ಣ ಎಂದ ತಕ್ಷಣ ಬಿಟ್ಟು ಹೋಗಲು ನಾನೇನು ಬೆಪ್ಪನಲ್ಲ. ಇವತ್ತು ಈ ನಿನ್ನ ದೇಹದ ಊಟವನ್ನು ನಾನು ಸವಿಯಲೇಬೇಕು. ಯಾರು ಬಂದರೂ ಅದು ತಪ್ಸಕ್ಕಾಗಲ್ಲ. ಪೃಥ್ವಿರಾಜ್, ನಿನ್ನ ಬಾಯಿಂದ ಇಂಥ ಮಾತೆ? ಲೇ ಮಗನ, ಹೊಟ್ಟಿಗೆ ಊಟ ಇಲ್ಲಾರ್ದ ಬೀದಿ ಬೇಕಾರಿ ತರ ತಿರುಗುತ್ತಿದ್ದಿ. ನಮ್ಮನ್ಯಾಗ ತಂದಿಟ್ಟುಕೊಂಡು ನಿನಗೆ ಅನ್ನ ಹಾಕಿದ್ರ ನನಗ ಇಂಥ ಮೋಸ ಮಾಡ್ತಿ ಮಗನ. ಫ್ಯಾಕ್ಟ್ರಿಯಾಗ ಸಾಕಷ್ಟು ಕೆಲಸದವ, ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇಲ್ಲೇನು ಮಾಡಾಕತ್ತಿ ಓ ಮಗನ? ವಿಶ್ವಕರ್ಮ, ಸತ್ಯ, ನ್ಯಾಯ, ನೀತಿ, ಧರ್ಮ ನನ್ನ ಉಸಿರು. ಆ ಉಸಿರು ಉಳಿಸಬೇಕೆಂದ್ರೆ ಈ ಪೃಥ್ವಿರಾಜನ ಛಲ. ಹೆಣ್ಣಂದ್ರೆ ಏನಂತ ತಿಳಿದಿಲ್ಲ ಭದ್ಮಾಸ್ನ ಮಗನೇ. ಲೇ ಮಗನ, ನನ್ನ ಎದುರು ಹಾಕೊಂಡು ನೀ ಬದುಕತಿ? ನನ್ನ ಕಾರ್ಯಕ್ಕೆ ಅಡ್ಡಿ ಬಂದಿ ಅಂದ್ರ ನೀ ಇನ್ನ ಉಳಿಬಾರ್ದು. ಅಲ್ರಿ ದನಿಯಾರ, ಬಡವರು ಸುಟ್ಟ ದೌಡಿ ಮೂಲ ಅನ್ನೋವಂಗ ಮನ್ಯಾಗಿನ ಜಗಳ ರಸ್ತಾದಾಗ ಮಾಡಾಕತ್ತಿರಲ್ಲ. ಮಾನ ಮರ್ಯಾದೆ ಏನ್ರಿ ಐತೇನ್ರಿ? ನಡ್ರಿ ನಡ್ರಿ ಹೋಗೋಣ, ನಡ್ರಿ. ನೋಡೋಣ, ಸಮಯಕ್ಕೆ ಸರಿಯಾಗಿ ಬಂದು ಈ ಹೆಣ್ಣಿನ ಮಾನ ಪ್ರಾಣ ಕಾಪಾಡ್ದೆಯಪ್ಪ. ನಿನ್ನ ಉಪಕಾರ ನಾನು ಯಾವತ್ತೂ ಮರಿಲ್ಲ. ಆ ದೇವರು ನಿನ್ನ 100 ಕಾಲ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊಳ್ತೀನಿ. ಈ ಕಾಡು ಅಡವಿಯಲ್ಲಿ ನನ್ನ ಮೈದುನ ನನ್ನ ಜೊತೆಗೆ ಬಂದಿದ್ನಪ್ಪ. ಆದರೆ ನೋಡು, ಹೊಟ್ಟೆಗೆ ಅನ್ನ ಇಲ್ಲ ಅಂದ ತಕ್ಷಣ ತರ್ತೀನಿ ಅಂತ ಹೋಗಿದ್ದ. ಇನ್ನೇನು ಬಹುಶಃ ಯಾವುದು ಕೆಲಸದ ತೊಡಗಿದಾನೆ ಅಂತ ಕಾಣುತ್ತೆ. ಯಾಕೋ ಏನು ಬರಲೇ ಇಲ್ಲ ನೋಡಪ್ಪ. ಇಂಥ ಘೋರ ಅರಣ್ಯದಲ್ಲಿ ಒಂಟಿಯಾಗಿ ಬಿಟ್ಟು ನಿನ್ನ ಹೋಗಲು ನಾನೇನು ಮೂರ್ಖನಲ್ಲ. ಸಂಜೆ ಸಮಯ, ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿದೆ, ಹುಲಿಗಳ ಗರ್ಜನೆ ಬಹಳವಾಗಿದೆ. ಅದಕ್ಕಾಗಿ ನಡೆಯಮ್ಮ ತಂಗಿ, ನಿನ್ನ ಗಂಡನನ್ನ ಕೂಡಿಸಿ ಬಿಡುತ್ತೇನೆ ನಿನ್ನ. ಯಾಕಂದ್ರೆ ನಿನ್ನ ಗಂಡ ವಿಪರೀತ ಹುಚ್ಚನಾಗಿ ಅಲೆದಾಡುತ್ತಿದ್ದಾನೆ. ಏನ? ತಾಮ್ ಯಾರು? ನನ್ನ ಗಂಡ ನಿಮಗೆ ಹೇಗೆ ಗೊತ್ತು? ತಮ್ಮ ಪರಿಚಯ ನನಗಾಗ್ಲಿಲ್ವಲ್ಲ. ನೋಡಮ್ಮ, ಸಂದರ್ಭ ಬಂದಾಗ ನಿನಗೆ ತಿಳಿಯುತ್ತದೆ. ಈಗ ನಿನ್ನ ಗಂಡನನ್ನು ಹುಡುಕಿ ಕೊಡುತ್ತೇನೆ, ನಡಿಯಮ್ಮ ಹೋಗೋಣ. ಅವ್ರು ಎಲ್ಲಿದ್ದಾರೆ? ಅವ್ರನ್ನ ನಾನೊಮ್ಮೆ ನೋಡ್ಲೇಬೇಕು. ನಡಿಯಪ್ಪ, ಮೊದಲು ಅವರನ್ನ ತೋರಿಸಿ.
ಚಪಲತೆಯೆಲ್ಲ ವಿಧಿಸಿ ಅರುವಿನ ದೀಪಾವರಿಸಿ ನಡೆದನು ಧರ್ಮ ವಿರಾಗಿ ಅಮ್ಮನಗಿ ನರತೆಯಾಗಿ ಪಾವನ ಧರ್ಮನ ಮೂರ್ತಿ ಸತಿ ಸೀತೆಯು ಧರ್ಮನ ಸ್ಫೂರ್ತಿ ಭೂಮಿಯ ಗೆದ್ದವ ರಾಜ ಮರರಾಕ್ಷಯ ಅಲ್ಲ ಹೆಂಡತಿ ಹಾದ್ರ ಕೆಲಸ ಮಾಡಿ ಮನೆ ಬಿಟ್ಟು ಹೋದ್ಲು. ನೀನ್ ನೋಡ್ತಾ ಇದ್ರೆ 3 ಹೊತ್ತು ಊಟ ಊಟ ಅಂತ ಬಡ್ಕೊಳ್ತಾ ಇದೆಯಲ್ಲ. ಮನೆ ಕೆಲಸ ಮಾಡ್ಬೇಕಿರೋದು. ಮಂಜುಳಾ, ನಡೆದ ಘಟನೆಯನ್ನು ಉಚ್ಚರಿಸದೆ ಹೊಟ್ಟೆ ಹಸಿದಾಗ ಒಂದು ತುತ್ತು ಅನ್ನ ಹಾಕಿ ಪುಣ್ಯ ಕಟ್ಟಿ ನೀನು ನನ್ನ ಸೊಸೆಯಲ್ಲ, ನನ್ನ ಹೆತ್ತ ತಾಯಿ ಅಂತ ತಿಳಿದುಕೊಳ್ಳುತ್ತೇನೆ. ಕನಿಕರದಿಂದ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಅನ್ನ ಹಾಕಿ ಪುಣ್ಯ ಕಟ್ಟಿಕೊಳ್ಳಮ್ಮ. ಸಂಕಟವಾಗುತ್ತಿದೆ. ಮುಚ್ಚ ಬಾಯ್ನ. ದಿನಾಲ್ 3 ಹೊತ್ತು ಊಟ ಊಟ ಅಂತ ಬಡ್ಕೊಳ್ತಾ ಇದೆಯಲ್ಲ. ಏನಾಗಿದೆ ನಿನಗೆ? ಈ ಮನೆ ಮಾನ ಮರ್ಯಾದೆ ಕಳಿಬೇಕು ಅಂತ ಮಾಡಿದ್ಯಾ? ನೀನು ಮನುಷ್ಯನಲ್ವೋ? ಮನೆ ಮೂರ್ಖ ನೀನು. ದೇವರೇ, ಎಂತಹ ಸಂಕಷ್ಟಕ್ಕೆ ಗುರಿ ಮಾಡಿದೆಯಪ್ಪ ನನ್ನನ್ನು. ನಾನು ಮಾಡಿದ ತಪ್ಪಾದರೂ ಏನು? ಅಯ್ಯೋ ದುರ್ವಿಧಿ, ನಿನಗೆ ಕರುಣೆ ಕನಿಕರವೇ ಇಲ್ಲವೇ? ಹಸಿವಿನಿಂದ ಬಳಲಿ ಬಂದ ಸಾವಿರಾರು ಜನರಿಗೆ ಅನ್ನ ಹಾಕಿದ ಈ ಕೈಗಳು ಇಂದು ತುತ್ತು ಅನ್ನಕ್ಕಾಗಿ ಅಂಗಲಾಚುವಂತ ಪರಿಸ್ಥಿತಿ ತಂದಿಟ್ಟಿಯಲ್ಲೋ ತಂದೆ. ಅಮ್ಮ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ, ಹಸಿದ ಹೊಟ್ಟೆಗೆ ಅನ್ನ ಹಾಕಿ ಪುಣ್ಯ ಕಟ್ಟಿಕೊಳ್ಳ. ಮಂಜುಳಾ, ನನ್ನ ತಪ್ಪಿನ ಅರಿವು ನನಗಾಗಿದೆ. ಕೂಲಿ ಮಾಡಿ ಸಾಲಿ ಕಲಿಸಿ ತಮ್ಮಂದಿರನ್ನು ಶಾಣರ್ ಮಾಡಿ ಬಿರುಗಾಳಿಯೇ ಬೀಸಿದೆ, ಅಥವಾ ನೀವಿಬ್ಬರು ಗಂಡ ಹೆಂಡತಿ ತಿಂದು ಬಿಟ್ಟಿರುವ ಎಂಜಲು ಕೂಳಾದ್ರೂ ಇದ್ರೆ ಹಾಕಮ್ಮ, ಪುಣ್ಯ ಬರುತ್ತದೆ. ಸಂಕಟ ಸಂಕಟ ಅಂತ ಯಾಕೆ ಸಾಯ್ತಾ ಇದೀಯ ನೀನು? ಅಲ್ವೋ, ನಿನಗೆ ಅಷ್ಟೊಂದು ಹಸು ಆಗಿದ್ರೆ ನಿನ್ನೆ ಮಾಡುವ ಹಳಸಿದ ಅನ್ನ ಇದೆ, ಅದನ್ನೇ ತಂದು ಕೊಡ್ತೀನಿ, ತಿಂದು ಸಾಯ್. ಸಾರ್ಥಕವಾಯಿತು ಉಂಡು ಬಿಟ್ಟ ಎಂಜಲು, ಹಳಸಿದ ಅನ್ನ, ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆದ ನಿನಗೆ ಎಲ್ಲಿಂದ ಅರ್ಥವಾಗಬೇಕಮ್ಮ? ರೈತ ಬೆಳೆದ ಅನ್ನದ ಬೆಲೆ ನಿನ್ನಂಥವರಿಗೆ ಅರ್ಥ ಆಗೋದಿಲ್ಲ. ಮಂಜುಳಾ, ಶ್ರೀಮಂತಿಕೆ ಬಡತನ ಶಾಶ್ವತವಲ್ಲ. ನನ್ನ ಪರಿಸ್ಥಿತಿ ಮುಂದೊಂದು ದಿನ ನಿನಗೆ ಬಂದೇ ಬರುತ್ತದೆ. ಆವಾಗ ಅರ್ಥವಾಗುತ್ತದೆ ಈ ಅನ್ನದ ಬೆಲೆ ಏನು ಅಂತ. ಸಾರ್ಥಕವಾಯಿತು ಈ ಜನ್ಮ ತಿಂದು ಸಾಯ್. ಸಾರಾಡು
ರಿಕ್ಕಿ ಮುರುದೇನೆ ನೋಡುವೆ ಹಾರಾಡುವ ಈ ಜೀವಕ್ಕೆ ಮಂಜುಳಾ, ಆಫೀಸ್ ಕೆಲಸದ ನಿಮಿತ್ತವಾಗಿ ನಾನು 3-4 ದಿನಗಳ ಕಾಲ ಬೆಂಗಳೂರಿಗೆ ಹೋಗಿ ಬರಬೇಕಾಗಿದೆ. ಹಾ, ಆದಷ್ಟು ಬೇಗ ಬ್ಯಾಗ್ ರೆಡಿ ಮಾಡು, ನಾ ಬೂಟ್ ಪಾಲಿಶ್ ಮಾಡ್ಕೊಂಡು ಬರ್ತೀನಿ. ಅಲ್ಲ ರೀ ಪಾಪ, ಇದೀಗ ತಾನೇ ಮಾವನವರು ಊಟಕ್ಕೆ ಕುಳಿತಿದ್ದಾರೆ. ಊಟ ಮುಗಿದ ನಂತರ ಹೋಗಿ ಅವರೇ ಬೂಟ್ ಪಾಲಿಶ್ ಮಾಡ್ಕೊಂಡು ಬರ್ತಾರೆ. ಮಂಜುಳಾ, ಏನು ಹೇಳುತ್ತಿರುವೆ? ಯಾಕೆ ಕೈಯಿಂದ ನಾನು ಆಗೋದಿಲ್ಲವೇ? ಈ ಹಿಂದೆ ನಮ್ಮ ಮದುವೆಗೆ ಅವರು ವಿರೋಧಿಸಿದ್ರು ತಾನೇ, ಅದಕ್ಕೆ ಈ ಕೆಲಸ ಅವ್ರು ಮಾಡಲೇಬೇಕು. ಹೌದು ಹೌದು, ನೀನು ಹೇಳಿದ್ದು ಬರೋಬರಿ ಇದೆ. ಹಾ ಅಣ್ಣ, ಈ ಒಂದು ಅರ್ಧ ಗಂಟೆ ಆಯಾಸ ಕಳಿಬಹುದು, ಅಲ್ಲಿವರೆಗೆ ಈ ಬೂಟ್ಗಳನ್ನು ಪಾಲಿಶ್ ಮಾಡ್ಕೊಂಡು ಬನ್ನಿ. ಪ್ರಕಾಶ, ಏನೋ ಹೇಳ್ತಾ ಇದೀಯ? ನಿನ್ನ ಮಾತಿನ ಅರ್ಥ ನಾನು ನಿನ್ನ ನೀವಲ್ಲದೆ ನಿಮ್ಮ ಅಪ್ಪ ಬರ್ಬೇಕಾ ಈ ಕೆಲಸ ಮಾಡೋದಕ್ಕೆ? ಹೋಗಿ ಬೇಗ ಮಾಡಿಸ್ಕೊಂಡು ಬನ್ನಿ. ತುತ್ತು ಅನ್ನಕ್ಕೆ ಗತಿ ಇಲ್ಲದವನು ನೀನು. ನಿನಗೆ ಇಷ್ಟೊಂದು ಸೊಕ್ಕು ಇರಬೇಕಂದರೆ ಮಂಜುಳಾ ಹೇಳಿದ್ದು ಸರಿಯಾಗಿದೆ. ಹಾ, ಹೋಗಿ ಬೂಟ್ ಪಾಲಿಶ್ ಮಾಡಿಸ್ಕೊಂಡ್ ಬಾ. ಪ್ರಕಾಶ, ಪ್ರಕಾಶ, ತಂದೆ ತಾಯಿಗಳು ಸತ್ತ ತಬ್ಬಲಿಗಳಾದ ನಿಮ್ಮನ್ನು ಕಾಲಿಗೆ ಮುಳ್ಳು ಚುಚ್ಚಬಾರದೆಂದು ಹೆಗಲ ಮೇಲೆ ಹೊತ್ತು ತಿರುಗಿದೆ. ಅದರ ಋಣಪ್ಪ ಇದು. ನೀ ಕೊಟ್ಟ ಕೆಲಸ ದೊಡ್ಡದಲ್ಲ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಗೆ ಹರಳಯ್ಯ ದಂಪತಿಗಳು ತಮ್ಮ ಮೈ ಚರ್ಮದ ಜೋಡುಗಳನ್ನು ಕೊಟ್ಟಿದ್ದರು. ಬಸವಣ್ಣವರಿಗೆ ಅರ್ಪಿಸಿದಾಗ ಅದನ್ನು ತಲೆ ಮೇಲೆ ಹೊತ್ತು ತಿರುಗಿದರು. ಆದರೆ ನಿನ್ನ ಚಪ್ಪಲಿಯ ಸ್ಪರ್ಶದಿಂದ ನನ್ನ ಮೈಗೆ ಅಂಟಿದ ಮಲಿನ ಕಳೆಯುತ್ತದೆ ಎಂದಾದರೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಒಂದು ಮಾತು ಹೇಳ್ತೀನಿ ಕೇಳು. ತುತ್ತು ಕೊಡುವವಳು ಬಂದಾಗ ಕೈ ತುತ್ತು ನೀಡಿದ ಜೋಪಾನ ಮಾಡಿದವರನ್ನು ಮರೆಯಬೇಡ. ಹೆಂಡತಿಯ ಮಾಯದ ಮಾತಿಗೆ ಮರುಳಾಗಿ ಅಣ್ಣ ತಮ್ಮಂದಿರ ಸಂಬಂಧ ಕಡಿದುಕೊಳ್ಳುವುದು ಚಂಡನಾಗಬೇಡ. ಚಂಡ ಎನ್ನುವೇನು ಬಂಡ. ಅವಳು ನನ್ನ ಹೆಂಡತಿ, ಅವಳು ಹೇಳಿದನ್ನು ನಾನು ಕೇಳುತ್ತೇನೆ. ಹಾರಾಡುವ ಈ ಜೀವಕ್ಕೆ ರಿಕ್ಕಿ ಮುರುದೇನ ಹಾರಾಡುವ ಈ ಜೀವಕ್ಕೆ ರಿಕ್ಕಿ ಮುರುದೇನೆ ಅಲ್ಲ ರೀ, ಮುದ್ದಾದ ಹೆಂಡತಿ ಮನೇಲಿದ್ದಾಳೆ, ಅವಳನ್ನು ಬಿಟ್ಟು ನೀವು ಊರು ಅಂತ ಹೋದ್ರೆ ನನ್ನ ಗತಿ ಏನು? ನನಗೆ ಬೇಸರ ಆಗುದಿಲ್ವೇನು? ಆದಷ್ಟು ಜಲ್ದಿ ಬರುತ್ತೇನೆ.